ಎಲ್ಲವೂ ಸರಿ ಇದ್ದಿದ್ರೆ ಇವತ್ತು ದರ್ಶನ್ ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗಿಯಾಗಬೇಕಿತ್ತು. ಬಣ್ಣ ಹಚ್ಚಿ ಕ್ಯಾಮರಾ ಮುಂದೆ ಆಕ್ಟಿಂಗ್ ಮಾಡಬೇಕಿತ್ತು. ಆದರೆ ಕೋಪದ ಕೈಗೆ ಬುದ್ಧಿ ಕೊಟ್ಟ ದರ್ಶನ್ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾನೆ. ಈ ನಡುವೆ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ರಿಲೀಸ್ ಆಗತ್ತಾ? ರಿಲೀಸ್ ಆದರೂ ಕೂಡ ಹಿಟ್ ಆಗತ್ತಾ ಇಲ್ವಾ ಅನ್ನೋ ಚರ್ಚೆ ಜೋರಾಗಿದೆ. ದರ್ಶನ್ ಹೀರೋ ಆಗಿ ನಟಿಸುತ್ತಿರುವ ಸಿನಿಮಾ, ದರ್ಶನ್ ಅಭಿಮಾನಿಗಳ ಪಾಲಿನ ಬಹುನಿರೀಕ್ಷಿತ ಚಿತ್ರ. ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ರೆ ಇವತ್ತು ಡೆವಿಲ್ ಸಿನಿಮಾದ ಶೂಟಿಂಗ್ ನಡಿಬೇಕಿತ್ತು. ಆದ್ರೆ ನಟ ದರ್ಶನ್ ಇದೀಗ ಕೊಲೆ ಆರೋಪದಲ್ಲಿ ಜೈಲು ಪಾಲಾಗಿದ್ದಾರೆ ನಿಜ. ಆದ್ರೆ ಡೆವಿಲ್ ಸಿನಿಮಾದ ಕಥೆ ಏನು? ಸಿನಿಮಾ ಮೇಲೆ ಕೋಟಿ ಕೋಟಿ ಸುರಿದ ನಿರ್ಮಾಪಕರ ಕಥೆ ಏನು? ಸಿನಿಮಾ ರಿಲೀಸ್ ಆದ್ರೆ ಅದು ಹಿಟ್ ಆಗುತ್ತಾ ಅನ್ನೋ ಚರ್ಚೆಗಳು ಗರಿಗೆದರಿವೆ. ಅದು 2011 ಸೂಪರ್ ಹಿಟ್ ಆಗಿದ್ದ ಸಾರಥಿ ಸಿನಿಮಾ. ಸಾರಥಿ ತರಹಾನೇ ಹಿಟ್ ಆಗುತ್ತಾ ಡೆವಿಲ್ ಸಿನಿಮಾ? ಎಸ್, ಅದು 2011. ನಟ ದರ್ಶನ್ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ರು. ತಿಂಗಳುಗಳ ಕಾಲ ಜೈಲೂಟ ತಿಂದು ಆಚೆ ಬಂದಿದ್ರು. ಬಳಿಕ ರಿಲೀಸ್ ಆದಂತ ಸಿನಿಮಾ ಅಂದ್ರೆ ಅದು ಸಾರಥಿ. ದರ್ಶನ್ ಜೈಲಿಂದ ಆಚೆ ಬಂದ ಮೇಲೆ ಪುನರ್ಜನ್ಮ ಕೊಟ್ಟಂತಹ ಸಿನಿಮಾ ಸಾರಥಿ ಅಂದ್ರೆ ತಪ್ಪಾಗಲ್ಲ. ಆದ್ರೆ 2011ರಲ್ಲಿ ಸಾರಥಿ ಸಿನಿಮಾ ಅಷ್ಟು ಸುಲಭವಾಗಿ ರಿಲೀಸ್ ಆಗಿರ್ಲಿಲ್ಲ. ಸಿನಿಮಾ ಬಿಡುಗಡೆ ಆಗೋದೇ ಡೌಟ್ ಅನ್ನುವ ಸ್ಥಿತಿ ನಿರ್ಮಾಣವಾಗಿತ್ತು. ಸಿನಿಮಾ ಗೆಲ್ಲುತ್ತೋ ಇಲ್ವೋ ಅನ್ನೋ ಡೌಟ್ ಕೂಡ ಶುರುವಾಗಿತ್ತು. ಈ ನಡುವೆನೇ ಸಾರಥಿ ಸಿನಿಮಾ ಬಿಡುಗಡೆಯಾಯಿತು. ದರ್ಶನ್ಗೆ ಅಭಿಮಾನಿಗಳು ಕೂಡ ಹಾರೈಸಿದ್ರು. ಅಷ್ಟಕ್ಕೂ ಸಾರಥಿ ರಿಲೀಸ್ ಸಂದರ್ಭದಲ್ಲಿ ಆದಂತ ಅಡೆತಡೆಗಳ ಬಗ್ಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎನ್.ಎಂ. ಸುರೇಶ್ ಸಾಕಷ್ಟು ವಿಚಾರಗಳನ್ನ ಬಹಿರಂಗಪಡಿಸಿದ್ದಾರೆ. ಸಾರಥಿ ಸಿನಿಮಾ ಆದಾಗ ಬಹಳ ಕಷ್ಟಪಟ್ಟರು ಪ್ರೊಡ್ಯೂಸರ್ ಸತ್ಯಪ್ರಕಾಶ್ ಅವರು. ನಾನು ಅವ್ರ ಜೊತೆನೇ ಇದ್ದೆ. ಸಿನಿಮಾ ರಿಲೀಸ್ ನಾಳೆ ಇದ್ದ ಹಿಂದಿನ ತನಕ ಸಾಯಂಕಾಲ ತನಕ 5:15 ಗಂಟೆ ತನಕ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಇರಲಿಲ್ಲ, ಸೆಟ್ಲ್ಮೆಂಟ್ ಆಗಿರಲಿಲ್ಲ. ವಿತ್ ಗ್ರೇಟ್ ಹಾರ್ಡ್ಶಿಪ್, ವಿತ್ ಗ್ರೇಟ್ ಸ್ಟ್ರಗಲ್ ಅವತ್ತು ರಾತ್ರಿ ಮಧ್ಯರಾತ್ರಿ 2:30-3 ಗಂಟೆಗೆ ನಮ್ಮ ಸುರೇಶ್ ಗೌಡರು ಬಂದು ಸಾಲ್ವ್ ಮಾಡಿ ಎನ್ ಕುಮಾರ್ ರಿಲೀಸ್ ಮಾಡಿ ಆ ಸಿನಿಮಾ ಬೆಳಗ್ಗೆ ರಿಲೀಸ್ ಆಗುತ್ತೆ ಅಂತಲೇ ಗೊತ್ತಿರಲಿಲ್ಲ. ಪ್ರೊಡ್ಯೂಸರ್ ಸಿಚುವೇಶನ್ ವರ್ಸ್ಟ್ ಆಗಿಬಿಟ್ಟಿದ್ದು. ನಾನು ಆತ್ಮೀಯ ಸ್ನೇಹಿತ ಸತ್ಯಪ್ರಕಾಶ್ ಅವರು ಬೆಳಗ್ಗೆ 9 ರಿಲೀಸ್ ಆಗುತ್ತೋ ಇಲ್ವೋ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಜೈಲಲ್ಲಿದ್ದಾಗ ಆ ಸಿನಿಮಾ ರಿಲೀಸ್ ಆಗಿ ಜನ ಅವ್ರ ಕೈ ಬಿಡಲ್ಲ. ಸೂಪರ್ ಡೂಪರ್ ಹಿಟ್ ಆಗಲಿಲ್ವ ಸರ್? ಜನ ಅಭಿಪ್ರಾಯನ ಸ್ಟಡಿ ಮಾಡೋಕ್ಕೆ, ಮೈಂಡ್ ಸ್ಟಡಿ ಮಾಡೋಕ್ಕೆ ಯಾರೂ ಇಲ್ಲ ಇಲ್ಲಿ. ಅದಲ್ಲದೆ ದರ್ಶನ್ ಜೈಲು ಪಾಲಾಗಿರೋದ್ರಿಂದ ನಿರ್ಮಾಪಕರಿಗೆ ತೊಂದರೆಯಾಗಿದೆ ಎಂದ ಎನ್.ಎಂ. ಸುರೇಶ್, ನಿರ್ಮಾಪಕರ ಉಳಿವಿಗಾಗಿ ಡೆವಿಲ್ ಸಿನಿಮಾಗೆ ಒಳ್ಳೇದಾಗಬೇಕು. ಡೆವಿಲ್ ನಿರ್ದೇಶಕ ಮಿಲನಾ ಪ್ರಕಾಶ್ಗೆ ಎಲ್ಲಾ ತರದಲ್ಲೂ ಸಪೋರ್ಟ್ ಮಾಡ್ತೀವಿ ಅಂತ ತಿಳಿಸಿದ್ರು. ನಾನು ಸಾಲ್ವ್ ಮಾಡ್ಬಿಡ್ತೀನಿ. ಅವ್ರ ಸಮಸ್ಯೆಗಳು ಏನಿದೆ ಯಾರಿಗೂ ಗೊತ್ತು. ಅವ್ರು ಬಂದು ಎಕ್ಸ್ಪ್ಲೇನ್ ಮಾಡಿದಾಗ ಗೊತ್ತಾಗುತ್ತೆ. ಹಿ ಮೇ ಬಿ ಫೈನಾನ್ಷಿಯಲ್ ಸೌಂಡ್, ಹಿ ಮೇ ನಾಟ್ ಬಿ ಫೈನಾನ್ಷಿಯಲ್ ಸೌಂಡ್, ಹಿ ಮೈಟ್ ಹ್ಯಾವ್ ಬಾರ್ಡರ್ ಮನಿ ಫ್ರಮ್ ಔಟ್ಸೈಡ್, ವಾಟ್ ಎವರ್ ಇಟ್ ಇಸ್. ಹಿ ಹ್ಯಾಸ್ ಇನ್ವೆಸ್ಟೆಡ್ ಮನಿ ಇನ್ ಕ್ರೋರ್ಸ್. ಕೋಟಿಗೆ ಬೆಲೆ ಇದೆ ಇವತ್ತು. ಅವ್ರಿಗೆ ಒಳ್ಳೇದಾಗಬೇಕು ಅಂದರೆ ಆದಷ್ಟು ಬೇಗ ಸಾರ್ಟ್ ಔಟ್ ಮಾಡಿ ಆ ಸಿನಿಮಾ ಹೊರಡೆ ಬರಬೇಕು. ಒಟ್ಟಾರೆ ದರ್ಶನ್ನ ನಂಬಿ ಕೋಟಿ ಕೋಟಿ ಹಣ ಹಾಕಿದ್ದ ನಿರ್ಮಾಪಕರಿಗೆ ಇದೀಗ ದಾರಿ ಕಾಣದಾಗಿದೆ. ಆದಷ್ಟು ಬೇಗ ದರ್ಶನ್ ಕೊಲೆ ಕೇಸ್ನಿಂದ ಹೊರಗೆ ಬರ್ಲಿ, ಸಿನಿಮಾ ಮುಗಿಸ್ಕೊಡ್ಲಿ ಅಂತ ಚಿತ್ರತಂಡ ದೇವರಲ್ಲಿ ಬೇಡ್ಕೊಳ್ತಾ ಇದೆ. ಅದೇನೇ ಹೇಳಿ, ಸಾರಥಿ ರೀತಿನೇ ಡೆವಿಲ್ ಸಿನಿಮಾ ಹಿಟ್ ಆಗುತ್ತಾ? ಜನರು ಮತ್ತೊಮ್ಮೆ ದರ್ಶನ್ಗೆ ಆಶೀರ್ವಾದ ಮಾಡ್ತಾರಾ? ಕಾದು ನೋಡ್ಬೇಕಿದೆ. ಲೋಕೇಶ್, ಫಿಲ್ಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.